ಎಲ್ರಿಗೂ ನಮಸ್ಕಾರ. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ತಮ್ಮೆಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಆತ್ಮೀಯರೇ, ಕೆಲವು ಸ್ನೇಹಿತರು ನನಗೆ ದೂರವಾಣಿ ಮೂಲಕ ಏನ್ ಸರ್ 19ನೇ ತಾರೀಕಿಗೆ ಹೋರಾಟ ಇದೆ ಅಂತಲ್ಲ ಬೆಂಗಳೂರಿನಲ್ಲಿ ಅಂತ ಕೇಳಿದ್ರು. ಅಂದ್ರೆ ನಾನು ಗಮನಿಸಿರ್ಲಿಲ್ಲ. 19ನೇ ತಾರೀಕು ಇರೋದು ನನಗೇನು ಗೊತ್ತಿಲ್ಲ. ದಯಮಾಡಿ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಏನು ನಮ್ಮ ಸರ್ಕಾರದ ಹಂತದಲ್ಲಿ ಏನು ಕೆಲಸ ನೀಡಬೇಕು ಅದು ಕೂಡ ನಾನು ನಿರಂತರವಾಗಿ ರಾಜ್ಯದ ರಾಜಧಾನಿ ನಿಂತುಕೊಂಡು ಆ ಕೆಲಸ ಪ್ರಕ್ರಿಯೆ ಮುನ್ನಡೆತಾ ಇದೆ. ದಯಮಾಡಿ ಮತ್ತೊಮ್ಮೆ ರಾಜ್ಯದ ಅತಿಥಿ ಉಪನ್ಯಾಸಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ನಾನು ಕರೆ ಕೊಟ್ಟಿಲ್ಲ, ಯಾರು ಕೂಡ ಗೊಂದಲ ಮಾಡ್ಕೋಬೇಡಿ. ಈ ತರ ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನನಗೇನು ಗೊತ್ತೇ ಇಲ್ಲ, ಈ ತರ ಹೆಸರು ಹಾಕೊಂಡು ಸ್ಟ್ರೈಕ್ ಇದೆ ಅಂತ ಹೇಳಿ ಎಲ್ಲರೂ ಗೊಂದಲಕ್ಕೀಡು ಮಾಡೋದು ಬೇಡ. ಸ್ನೇಹಿತರೆ, ನೀವು ಸ್ಟ್ರೈಕ್ ಮಾಡೋದಾದ್ರೆ ಮಾಡ್ಕೊಳ್ಳಿ, ನಿಮಗೆ ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗಿದೆ. ಆದರೆ ದಯಮಾಡಿ ನಮ್ಮ ಹೆಸರು ಬಳಕೆ ಮಾಡಿಕೊಂಡು ಅದರಲ್ಲಿ ಹೋರಾಟಕ್ಕೆ ಬಳಕೆ ಮಾಡ್ಕೋಬೇಡಿ. ನಾವು ಕೊರೆ ಕೊಡ್ಬೇಕಾದ್ರೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರ ಮೂಲಕ, ಪ್ರಮುಖರ ಮೂಲಕ ಚರ್ಚಿಸಿ ಕೊಡುವಂತ ಸಂದರ್ಭ, ಅಂದ್ರೆ ಹೋರಾಟ ಕರೆ ಕೊಡುವಂತ ಸಂದರ್ಭದಲ್ಲಿ ಕರೆ ಕೊಟ್ಟೇ ಕೊಡ್ತೇವೆ. ನೀವು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಷ್ಟು ವರ್ಷ ಹೋರಾಟ ಮಾಡಿ ನೋಡಿ, ಕೊನೆ ಹಂತಕ್ಕೆ ಬಂದಾಗ ಈ ತರ ಗೊಂದಲ ಎಬ್ಬಿಸಿ ಎಲ್ಲರಿಗೂ ಕೂಡ ಆತಂಕವನ್ನು ಉಂಟು ಮಾಡ್ತಕ್ಕಂಥ ಕೆಲ ಸ್ನೇಹಿತರು ಮಾಡ್ತಾ ಇದ್ದಾರೆ. ಇಂಥ ಗೊಂದಲಗಳಿಗೆ ಯಾರು ಕೂಡ ಕಿವಿ ಕೊಡಬಾರ್ದು. ತಾವೆಲ್ಲರೂ ಕೂಡ ಧೈರ್ಯವಾಗಿರಬೇಕು. ಒಂದ್ ವೇಳೆ ನಮ್ಮ ಕೆಲಸ ಆಗದಿದ್ರೆ ನಮ್ಮ ಪ್ರತಿಭಟನೆ ಇದ್ದೇ ಇದೆ, ಇಲ್ಲ ಅಂತಲ್ಲ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಒಂದು ಸಂದೇಶಗಳಿಗೆ ಯಾರು ಕಿವಿಗೊಡಬಾರ್ದು. ಈ ಹೋರಾಟಕ್ಕೆ ನಾನು ಕರೆ ಕೊಟ್ಟಿಲ್ಲ. ದಯಮಾಡಿ ಮತ್ತೊಮ್ಮೆ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರಲ್ಲಿ ಮನವಿ ಮಾಡ್ಕೊಳ್ತಾರೆ, ತಾವೆಲ್ಲರೂ ಧೈರ್ಯವಾಗಿರ್ಬೇಕು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಾನು ಮನವಿ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭುವನೇಶ್ವರ್.